ಟೂರಿಸ್ಟ್ ಪೊಲೀಸ್. ಓಕೆ ದೇವರನೆಗೂ ನನ್ಗೆ ಭಯ ಆಗ್ತೈತೆ. ಏನೋ ಸೌಂಡ್ ಬರ್ತೈತ್ರಿ ಇಲ್ಲಿ ಸೈಡಿಂದ. ಏನು ಪ್ರಾಬ್ಲಮ್ ಅಲ್ಲ, ಏನೂ ಇಲ್ಲ ಸರ್. ಬರೋರು ಟೂರಿಸ್ಟ್ ಎಲ್ಲ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಟೋಟಲ್ 9 ಜನ ಕೋಟೆಗೆ ಸೆಕ್ಯೂರಿಟಿಗಳೇ 9 ಜನ ಇರ್ತೀವಿ ನಾವು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀರಿ ಅಂದರೆ ಬೆಂಗಳೂರಿಂದ ಸುಮಾರು 226 ಕಿಲೋಮೀಟ್ರ್ ದೂರದಲ್ಲಿದ್ದೀರಿ ಕಣ್ರಿ. ಬನ್ನಿ ಯಾವ ಜಾಗ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮಂಜರಾಬಾದ್ ಕೋಟೆ. ಇದು ಸಕಲೇಶ್ಪುರದಲ್ಲಿದೆ. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಇಲ್ಲಿ ಬಂದ್ಬಿಟ್ಟು 2 ವೀಲರ್ ಬರೋಕ್ಕಾಗಲ್ಲ ರೀ. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಮೇಲೆ ನಡ್ಕೊಂಬರ್ಬೇಕು. ಅಲ್ಲಿಂದ ಇಲ್ಲಿ ಸ್ಟೇರ್ ಕೇಸ್ ಮೇಲೆ ಹೋಗ್ಬೇಕು. ಮತ್ತು ಫ್ರೆಂಡ್ಸ್, ನಾವು ಹಿಂಗೆ ಸ್ಟೆಪ್ಸ್ ಮೇಲೆ ನಡ್ಕೊಂಡು ಸ್ಟೆಪ್ಸು ಸುಮಾರು 250ರಿಂದ 260 ಸ್ಟೆಪ್ಸ್ ಇದೆ ಅಂತೆ. ಬನ್ನಿ ನಡ್ಕೊಂಡು ಹೋಗೋಣ. ಸುಸ್ತಾಗೈತೆ ಕಣ್ರಿ. ನೋಡಿ ಎಷ್ಟು ಮೇಲೆ ಹೋಗಬೇಕು. ಬನ್ನಿ ಹೋಗೋಣ. ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ. ಕೊನೆಗೂ ಸಾಹಸ ಮಾಡಿ ಮೆಟ್ಲು ಹತ್ಬಿಟ್ಟೆ ಕಣ್ರಿ. ಇನ್ನೇನು ಕೋಟೆ ರೀಚ್ ಆದ್ರಿ ಅನ್ಸುತ್ತೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು. ಇನ್ನೂ ಎದುರು ಹೋಗ್ಬೇಕು, ನನಗೂ ಗೊತ್ತಿಲ್ಲ. ಬನ್ನಿ ಹಂಗೆ ಹೋಗೋಣ. ರೀಚ್ ಆದ್ರಿ ಅನ್ಸುತ್ತೆ ಕೋಟೆನ. ನಿಜ ನಡೆದು ಹೆವಿ ಗಾಳಿ ಹೋಗ್ತೈತೆ. ಎಲ್ಲಿಂದ ಹೋಗ್ತೈತೆ ನನಗಂತೂ ಗೊತ್ತಿಲ್ಲ. ಗಾಳಿ ಒಟ್ನಲ್ಲಿ ಗಾಳಿ ಹೋಗ್ತೈತೆ. ಕೋಟೆ ನಾವು ರೀಚ್ ಆದ್ವಿ. ಇನ್ನೇನು ಎಂಟ್ರೆನ್ಸ್ ಹತ್ರ ಬಂದೇ ಬಿಟ್ರಿ. ಮತ್ತೆ ಟೈಮಿಂಗ್ಸ್ ಬೋರ್ಡ್ ಅಲ್ಲೇ ಹಾಕಿದ್ದಾರೆ ನೋಡ್ಕೊಳ್ಳಿ. ಬೆಳಗ್ಗೆ 8ರಿಂದ ಸಂಜೆ 5 ಒಳಗಡೆ ಪ್ಲೇಸ್ನ ಬಂದು ವಿಸಿಟ್ ಮಾಡ್ಬೋದು. ಹೆಂಗಿದೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ. ಫ್ರೆಂಡ್ಸ್, ನಾವು ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ತುಂಬ ಕಡೆ ಈ ಥರ ಜಾಗಗಳು ಕಾಣಿಸ್ತಾ ಇದೆ. ಸುತ್ತಲೂ ಇದೆ ಇದು. ಬನ್ನಿ ಒಳಗಡೆ ಏನಿದೆ ಅಂತ ಹೋಗಿ ನೋಡೋಣ. ಅಯ್ಯಪ್ಪ, ನಿಜ ಭಯ ಆಗ್ತೈತೆ ನನಗೆ. ಏನಿಲ್ಲ, ಸುಮ್ಮನೆ ಹೇಳಿದೆ. ಜಸ್ಟ್ ಏನಿಲ್ಲ, ಬಂದು ನೋಡಿ. ಇಲ್ಲಿ ಈ ಗುಹೆ ಒಳಗಡೆ ಏನೂ ಇಲ್ಲ ಕಣ್ರಿ. ಬರೀ ಮಣ್ಣು ಕಲ್ಲು ಎಲ್ಲ ತುಂಬೋಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಮತ್ತು ನನಗನ್ನಿಸ್ದಂಗೆ ಈ ಕೊಠಡಿಗಳೆಲ್ಲ ಇಲ್ಲಿ ಸೈನಿಕರು ವಿಶ್ರಾಂತಿ ಪಡೆಯೋಕ್ಕೆ ಯೂಸ್ ಮಾಡ್ತಾಯಿದ್ರು ಅನಿಸ್ತಾ ಇದೆ ನನಗೆ. ನಾವು ಇಲ್ಲಿ ನೋಡ್ತಾ ಇರೋದು ಏನಂದರೆ ಸೇಮ್ ನಾವು ಬರುವಾಗ ಎಂಟ್ರೆನ್ಸ್ ಹತ್ರ ನೋಡಿದ್ರಲ್ಲ, ಸೇಮ್ ಅದೇ ಗುಹೆ ಥರ ಅದೇ ಥರ ಇಲ್ಲೂ ಮಾಡಿದ್ದೀವಿ. ಏನಂತ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿದ್ರಲ್ಲ ಒಳಗಡೆ ಇಷ್ಟೊತ್ತು ಬಿಸಿಲಲ್ಲಿ ನಿಂತಿರೋದಕ್ಕೂ ನಾನು ನಿಜ ಹೇಳ್ತಾ ಇರೋದು, ಸುಮ್ಮನೆ ಏನೋ ಹೇಳ್ತಾ ಇಲ್ಲ. ಒಳಗಡೆ ಬಂದು ನಿಂತಿರೋದಕ್ಕೆ ಅಷ್ಟು ತಣ್ಣಗೈತೆ ಕಣ್ರಿ. ಇವರೆಲ್ಲ ಏನೋ ಒಂದು ಸೈಂಟಿಫಿಕ್ ಆಗಿ ಏನಾದರೂ ಇರುತ್ತೆ ಕಣ್ರಿ, ನಮಗೆ ಗೊತ್ತಾಗಲ್ಲ. ನಿಜ ಆಚೆ ನಿಂತ್ಕೊಳಕ್ಕಾಗ್ತಲ್ಲ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಸ್ವೆಟ್ ಆಗ್ತಾ ಇದೆ ಅಂತ. ಬಟ್ ಒಳಗಡೆ ಬಂದರೆ ನಿಜ ಅಷ್ಟೇ ತಣ್ಣಗೈತೆ ಇಲ್ಲಿ. ಬನ್ನಿ ಹಿಂಗೆ ಹೋಗೋಣ. ಅದು ಹಂಗೆ ಹೆಂಗೆ ಹೋಗಿ ನೋಡೋಣ. ಹಂಗಿಂದ ಒಳಗಡೆ ಬಂದ್ಬಿಡಿ, ಹಿಂಗಿಂದ ಆಚೆ ಹೋಗಿ. ಮತ್ತು ಫ್ರೆಂಡ್ಸ್, ನಾವು ಆಚೆ ಬಂದಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಜಾಗ ಎಲ್ಲ, ಇಲ್ಲೆಲ್ಲ ಗುಂಡಿನ ಮದ್ದೆಲ್ಲ ಸ್ಟೋರ್ ಮಾಡಿ ಇಡ್ತಾ ಇದ್ರಂತೆ. ಇದು ಆ್ಯಕ್ಚುಲಿ ಇದೊಂದು ಸ್ಟಾರ್ ಶೇಪಲ್ಲಿದೆ. ಮತ್ತು ಇದ್ರ ಜಾಗನ ಮೇಲ್ ಟಾಪಿಂದ ನೋಡಿದ್ರೆ ಹೆಂಗಿರುತ್ತಂತ ತೋರಿಸ್ತೀನಿ ನೋಡಿ. ಮತ್ತು ಈ ಕೋಟೆ ಸಮುದ್ರ ಮಟ್ಟದಿಂದ ಸುಮಾರು 3240 ಮೀಟ್ರ್ ಎತ್ತರದಲ್ಲಿದೆ ಕಣ್ರಿ. ಮತ್ತು ಫ್ರೆಂಡ್ಸ್, ಇದು ಬೇರೆ ಕೋಟೆಗೆ ಹೋಲಿಸಿದ್ರೆ ಇದು ನಮಗೆ ಕೋಟೆ ಅಂತಲೇ ಸಡನ್ನಾಗಿ ಗೊತ್ತಾಗೋದಿಲ್ಲ. ದೂರದಿಂದ ನೋಡಿದ್ರೆ ಇಲ್ಲಿ ಕೋಟೆ ಇದೆ ಅಂತಲೂ ಅನಿಸೋದಿಲ್ಲ. ಆಲ್ಮೋಸ್ಟ್ ಕೋಟೆನ ಫುಲ್ ರೀಚ್ ಆದ್ರಿ. ಬನ್ನಿ ನೋಡೋಣ. ಇದು ಯಾವುದು ಗುಹೆ ಅಂತ ಗೊತ್ತಿಲ್ಲ ನಿಜ ನನಗೆ. ಇಷ್ಟೇ ಸಂದಿದೆ. ನಾನು ತೋರ್ತೀನಿ ಅನಿಸುತ್ತೆ. ಬಟ್ ಹೊರಗಡೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಏನಕ್ಕಂದ್ರೆ ಸುಮ್ಮನೆ ಹೋಗ್ಬೇಕಾ ಅಂತ. ಬನ್ನಿ ನೋಡೋಣ. ಒಳಗಡೆ ನಿಜ ಕತ್ಲೈತೆ. ದೇವರನೆಗೂ ನನಗೆ ಭಯ ಆಗ್ತೈತೆ ಹೋಗ್ಬೇಕಾ ಅಂತ. ನಾನು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ. ಯಾಕಂದರೆ ಫಸ್ಟೇ ಗಾರ್ಡ್ ಸೆಕ್ಷನ್ನು, ಅಲ್ಲಿ ಬೇರೆ ಕತ್ಲೆ ಐತೆ. ಒಳಗಡೆ ಏನಿದೆಯೋ ಯಾರಿಗೂ ಗೊತ್ತು. ಸುಮ್ಮನೆ ಏನಕ್ಕೆ, ಜಸ್ಟ್ ನಿಮ್ಗೆ ಆಚೆಯಿಂದನೇ ತೋರಿಸ್ತೀನಿ ಬನ್ನಿ. ಅಲ್ಲಿ ಆ ಗುಹೆ ತುಂಬ ಕತ್ಲೈತೆ, ಭಯ ಆಯಿತು. ಈ ಗುಹೆ ಏನೋ ಅಷ್ಟೇನು ಕತ್ಲಿಲ್ಲ. ಇದು ಒಳಗಡೆಯಿಂದ ಬರ್ತೀನಿ, ನೀವು ಅಲ್ಲಿಂದ ನೋಡಿ.
ನೋಡಿದ್ರಲ್ಲ, ಇದೇ ಗುಹೆ. ಮೋಸ್ಟ್ಲಿ ಇದು ನನಗನ್ಸ್ದಂಗೆ ಇದು ಮೋಸ್ಟ್ಲಿ ಆಪೋಸಿಟ್ ಅವ್ರ ಟೀಮ್ನ ಅಟ್ಯಾಕ್ ಮಾಡೋಕ್ಕೆ ಇಲ್ಲಿಂದ ಬಚ್ಚಿಕೊಂಡು ಇವ್ರಿಗೆ ಬೇಕಾಗಿರೋ ವೆಪನ್ಸ್ ಎಲ್ಲ ಇಟ್ಕೊಂಡು ಅಟ್ಯಾಕ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿಂದನೂ ಓಪನ್ ಇದೆ, ಇಲ್ಲೂ ಸ್ವಲ್ಪ ಓಪನ್ ಬಿಟ್ಟಿದ್ದಾರೆ. ಅದಕ್ಕೆ ಚೆನ್ನಾಗಿದೆ ಒಟ್ಟಿನಲ್ಲಿ. ನೋಡಿದ್ರಲ್ಲ, ಬನ್ನಿ ಹಂಗೆ ರಿಟರ್ನ್ ಹೋಗೋಣ. ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ಫುಲ್ ಟಾಪಲ್ಲಿ ಇದ್ದೀನಿ. ಇದು ಟಾಪ್ ವ್ಯೂ. ಇದು ಈ ಜಾಗ ತೋರಿಸ್ಬೇಕಾ? ಬನ್ನಿ ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಮತ್ತೆ ಇಲ್ಲಿರೋ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕೋಟೆ ಬಂದು ಒಂದು ಸ್ಟಾರ್ ಶೇಪಲ್ಲಿರುತ್ತೆ. ಮತ್ತು ಆ ಸ್ಟಾರ್ ಶೇಪಲ್ಲಿ ಒಂದೊಂದು ಮೂಲೆಯಲ್ಲೂ ಒಂದು ಗುಹೆ ಇದೆ. ಟೋಟಲ್ 8 ಗುಹೆ ಇದೆ. ಆ 8 ದಿಕ್ಕಿಂದನೂ ನಾವು ಮೇಲಿಂದ ವ್ಯೂ ನೋಡಿದ್ರೆ ಇಡೀ ಸಕಲೇಶ್ಪುರನೇ ಕಾಣಿಸುತ್ತಂತ ಇಲ್ಲಿರೋ ಸ್ಥಳೀಯರು ಹೇಳ್ತಾ ಇರೋದು ಕಣ್ರಿ. ನಾನು ನಿಮಗೆ ಕೋಟೆನ ಆಲ್ಮೋಸ್ಟ್ ಈ ಆ್ಯಂಗಲಿಂದ ಹೆಂಗಿರುತ್ತಂತ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಮತ್ತು ಫ್ರೆಂಡ್ಸ್, ಟಿಪ್ಪು ಸುಲ್ತಾನು ತನಗೋಸ್ಕರ ಮತ್ತು ತನ್ನ ಸೈನಿಕರಿಗೋಸ್ಕರ ಸ್ಥಾಪನೆ ಮಾಡಿರೋ ಕೋಟೆ ಕಣ್ರಿ ಇದು. ಅಲ್ಲಿ ನೋಡಿ, ದೂರದಲ್ಲಿ ಒಂದು ಊರೈತೆ. ಇಲ್ಲಿ ನೋಡ್ರಿ ಎಷ್ಟು ಪೀಸ್ ಆಗಿದೆ ಅಂದರೆ, ಪಕ್ಷಿಗಳ ಸೌಂಡು ಎಷ್ಟು ಸೈಲೆಂಟಾಗಿದೆ. ಜಾಗ ನೋಡ್ತಾ ಇದ್ರೆ ಇಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ ಕಣ್ರಿ. ಫ್ರೆಂಡ್ಸ್, ಜಾಗ ಎಲ್ಲ ನೋಡಿದ್ರಲ್ಲ, ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಆನ್ ದ ವೇ ಬರ್ತಾ ಅಲ್ಲಿ ಇನ್ನೊಂದು ಜಾಗನ ಮಿಸ್ ಮಾಡಿಬಿಟ್ಟೆ, ಅದು ನಿಮಗೆ ತೋರ್ಸೋಕ್ಕೆ. ಫ್ರೆಂಡ್ಸ್, ಮತ್ತು ಈ ಕೋಟೆಯಲ್ಲಿ ಸುಮಾರು ಸುರಂಗ ಮಾರ್ಗಗಳಿದೆ ಅಂತೆ. ಅದರಲ್ಲಿ ಒಂದು ಸುರಂಗ ಮಾರ್ಗ ನಮ್ಮ ಶ್ರೀರಂಗಪಟ್ಟಣನ ಸಂಪರ್ಕ ಮಾಡುತ್ತಂತೆ. ಆ ಒಂದು ಜಾಗ ತೋರ್ಸೋದು ಮರ್ತೋಗಿದ್ದನ್ನಲ್ಲ, ಅದು ಇದೇ ಜಾಗ. ಇದು ನಿಮಗೆ ಟಾಪ್ ಆ್ಯಂಗಲಿಂದ ತೋರಿಸ್ತೀನಿ. ಇದು ಪ್ಲೇಸ್ ಟೈಪಲ್ಲಿ ಇದೆ. ಇದು ನೀವು ನೋಡಿದ್ರೆ ಗೊತ್ತಾಗೋದಿಲ್ಲ ಎಷ್ಟು ಡೀಪ್ ಇದೆ ಅಂತ. ಇದು ಮೋಸ್ಟ್ಲಿ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ, ಬಟ್ ನನ್ನ ಅನಿಸಿಕೆ ಪ್ರಕಾರ ಇದೊಂದು ಕೊಳ ಆಗಿರ್ಬೋದು ಅನ್ನಿಸ್ತೈತೆ ಚಿಕ್ಕದ. ಯಾಕಂದರೆ ನಾನಾ ಕಡೆಯಿಂದನೂ ಬರೀ ಸ್ಟೇರ್ ಕೇಸ್ ಎಂಟ್ರೆನ್ಸೇ ಇರೋದು, ಸೆಂಟ್ರಲ್ ಗ್ಯಾಪ್ ಇದೆ ಅಷ್ಟೇ. ಮೋಸ್ಟ್ಲಿ ಅದು ನೀರು ವಾಟರ್ ಏನಾದರೂ ಸೇವ್ ಮಾಡೋಕ್ಕೆ ಏನಾದರೂ ಬಿಟ್ಟು ಇದು ಕೊಳ ಥರ ಯೂಸ್ ಮಾಡ್ಕೊತಾ ಇದ್ರೆ ಏನೋ ಅಂತ ನನಗೆ ನಿಜ ಗೊತ್ತಿಲ್ಲ. ಮೋಸ್ಟ್ಲಿ ಇರ್ಬೋದಾ ಅಂತ ಅನ್ನಿಸ್ತು, ಅದಕ್ಕೆ ನಾನು ಹೇಳ್ತಾ ಇರೋದು. ನೋಡಿದ್ರಲ್ಲ ಜಾಗ, ಇದು ಸೇಮ್ ಇವಾಗ ಏನು ನಿಂತಿದ್ದೀನೋ ಪ್ಲಸ್ ಟೈಪು. 4 ಆ್ಯಂಗಲಿಂದ ನೋಡಿದ್ರು, 4 ಸೈಡಿಂದ ನೋಡಿದ್ರು ಸೇಮ್ ಇದೇ ಟೈಪೇ ಇರೋದು. ನೋಡಿದ್ರಲ್ಲ, ಇನ್ನೇನು ಇಲ್ಲ ಅಲ್ಲಿ ಕೆಳಗಡೆ ಹೋಗಿ ತೋರ್ಸೋಕ್ಕೆ. ಸುಮ್ಮನೆ ಏನಕ್ಕೆ ಹೋಗೋದು ಅಂತಲೇ ನಾನು ಇಲ್ಲಿಂದನೇ ಮಾಡ್ಕೊಂಡು. ಯಾಕಂದರೆ ಬಿಸಿಲು ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಏನೋ ಸೌಂಡ್ ಬರ್ತೈತ್ರಿ ಇಲ್ಲಿ ಸೈಡಿಂದ. ಪ್ಲಸ್ಸು ಟೈಪು ತೋರಿಸ್ತೀನಿ ಅನ್ನಲ್ಲ, ಮೇಲಿಂದ ಇದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಕಲ್ಯಾಣಿ. ಇದು 4 ಸೈಡಿಂದನೂ ಸೇಮ್ ಒಂದೇ ಎಂಟ್ರೆನ್ಸ್ ಇರೋದು. ನೋಡಿ ತೋರಿಸ್ತೀನಿ ನೋಡಿ, ಸೇಮ್ ಎಲ್ಲ ಒಂದೇ ಥರನ 4 ಸೈಡಿಂದನೂ ಒಂದೇ ಎಂಟ್ರೆನ್ಸ್. ಆ್ಯಕ್ಚುಲಿ ನಿಮಗೆ ಒಂದು ಗುಹೆ ತೋರಿಸಿದ್ನಲ್ಲ, ಇದು ಒಂದು ಕಡೆ ಮಾತ್ರ ಇಲ್ಲ ರೀ. 8 ಕಡೆ ಇದೆ ರೀ ಅದು. ಮತ್ತು ಆ 8 ಕಡೆನೂ ಗುಹೆ ಒಂದೇ ಥರ ಇದೆ ಕಣ್ರಿ. ಮೋಸ್ಟ್ಲಿ ಅದು ಆಪೋಸಿಟ್ ಟೀಮ್ನ ಅಬ್ಸರ್ವ್ ಮಾಡೋಕ್ಕೆ ಮತ್ತು ಇವ್ರ ಆಯುಧಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ಇಲ್ಲಿನ ಜನ ಹೇಳ್ತಾ ಇರೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನಮಗೊಬ್ಬರು ಸಿಕ್ಕಿದ್ದಾರೆ, ಅವರು ಪೊಲೀಸ್ ಅಂತೆ. ಇಲ್ಲಿ ಜಾಗ ಹೆಂಗೆ, ಯಾವ ಥರ ವಿಸಿಟರ್ಸ್ ಎಲ್ಲ ಬಂದು ನೋಡ್ಬೋದಾ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಆಯ್ತು ಸರ್, ನಿಮ್ಮ ಹೆಸರು? ಲೋಹಿತ್ ಅಂತ. ಟೂರಿಸ್ಟ್ ಪೊಲೀಸು. ಟೂರಿಸ್ಟ್ ಪೊಲೀಸ್. ಓಕೆ ಓಕೆ. ನಮಗೆ ಹಾಸನ ಜಿಲ್ಲೆಯಲ್ಲಿ 33 ಜನ ಟೂರಿಸ್ಟ್ ಪೊಲೀಸ್ನ ನೇಮಕ ಮಾಡಿದ್ದಾರೆ. ಓಕೆ ಓಕೆ. ಪ್ರತಿ ಎಲ್ಲ 5 ಪ್ಲೇಸ್ಗಳಲ್ಲೂ ಟೂರಿಸ್ಟ್ ಪೊಲೀಸ್ಗಳಿದ್ದಾವೆ. ಓಕೆ. ಯಾಕಂದರೆ ಇಲ್ಲಿ ಪ್ಲೇಸಿಂಗ್ ಇರೋದ್ರಿಂದ ಪಬ್ಲಿಕ್ಗೆ, ಟೂರಿಸ್ಟ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಒಳ್ಳೆ ಸೆಕ್ಯೂರಿಟಿ. ಏನು ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ ಸರ್. ಬರೋರು ಟೂರಿಸ್ಟ್ಗೆಲ್ಲ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಏನೋ ಬೇರೆ ಥರ ಅನಾಹುತಗಳು ಏನು ಆಗಲಿಕ್ಕೆ ನಾವಿರ್ತೀವಿ. ಏನಾದರೂ ಪ್ರಾಬ್ಲಮ್ ಮಾಡೋಕ್ಕೋದ್ರೂ ನಾವಿರ್ತೀವಿ. ಆರಾಮ್ಸೆ ಎಲ್ಲ ಫ್ಯಾಮಿಲಿ, ಚಿಕ್ಕ ಮಕ್ಕಳು ಸಮೇತ ಬಂದು ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿ ಅಷ್ಟು ಸೆಕ್ಯೂರಿಟಿ ಇದೆ. ಮತ್ತು ನಾವಲ್ದಲ್ಲೇ ಮತ್ತು SAS ಸೆಕ್ಯೂರಿಟಿ ಸಹ ಇದ್ದಾರೆ ಇಲ್ಲಿಗೆ. ಮತ್ತು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು 3 ಜನ ಇರ್ತಾರೆ. ಟೋಟಲ್ 9 ಜನ ಕೋಟೆಗೆ ಸೆಕ್ಯೂರಿಟಿಗಳೇ 9 ಜನ ಇರ್ತೀವಿ ನಾವು. ನೀವು ಡೈಲಿ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತೀವಿ. ಇವಾಗ ಟೂರಿಸ್ಟ್ ಬಂದ್ರು ಸರಿ, ಬಂದಿಲ್ಲ ಅಂದ್ರೆ ಸರಿ, ಸೆಕ್ಯೂರಿಟಿ ನೀವು ಕೊಡ್ತಾನೆ ಇದ್ದೇ ಇರ್ತೀವಿ ನಾವು, ಯಾವಾಗಲೂ ಇದ್ದೇ ಇರ್ತೀವಿ. ಓಕೆ ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್ ಮಾತಾಡ್ಸೋಕ್ಕೆ. ಜನ ಬಂದರೂ ಸರಿ, ಬಂದಿಲ್ಲ ಅಂದ್ರೆ ಸರಿ, ನಮ್ಮ ಪೊಲೀಸರು ಇಲ್ಲಿ ಸೆಕ್ಯೂರಿಟಿ ಅಂತೂ ಇದ್ದೇ ಇದ್ದಾರೆ. ಸೂಪರ್ ಗ್ರೇಟ್, ಅವ್ರಿಗೊಂದು ನಾವು ಸಲ್ಯೂಟ್ ಕೊಡೋಣ. ಮತ್ತು ಇದು ಒಂದು ಸುರಂಗ ಮಾರ್ಗ ಅನಿಸುತ್ತೆ ಕಣ್ರಿ, ಯಾಕಂದರೆ ಹಂಗೆ ಇದೆ. ಬನ್ನಿ ಒಳಗಡೆ ನೋಡೋಣ.
ಫ್ರೆಂಡ್ಸ್ ನೋಡಿದ್ರಲ್ಲ, ಇಲ್ಲೊಂದು ಸುರಂಗ ಮಾರ್ಗ ಇದೆ. ಬನ್ನಿ ಒಳಗಡೆ ಒಂದು 2 ಸ್ಟಿಪ್ ಇಳ್ದು ಹೋಗಿ ನೋಡೋಣ. ಆ್ಯಕ್ಚುಲಿ ಇಲ್ಲಿರೋ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಸುರಂಗ ಮಾರ್ಗಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಮುಚ್ಚೋಗಿದೆಯಂತೆ. ಬನ್ನಿ ಆದರೂ ಹೋಗಿ ಒಳಗಡೆ ಹೆಂಗಿದೆ ಜಾಗ ಅಂತ ಹೋಗಿ ನೋಡೋಣ ಅಂತ ನಾನು ನನ್ನ ಫ್ರೆಂಡ್ ಒಳಗಡೆ ಹೋದ್ರಿ. ಏನೂ ಇಲ್ಲ, ಒಳಗಡೆ ಬರೀ ಕತ್ಲೆ, ಬರೀ ಮಣ್ಣು ಕಲ್ಲು ಅಷ್ಟೇ ಇರೋದು. ಬಟ್ ಸ್ವಲ್ಪ ಭಯ ಅಂತೂ ಹಾಗೇ ಆಗುತ್ತೆ, ಯಾಕಂದರೆ ಸುರಂಗ ಮಾರ್ಗ ಅಲ್ವಾ, ಸ್ವಲ್ಪ ಜಾಗ ಬಿಟ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಆದರೂ ನಿಜ ಒಂದು ಸ್ವಲ್ಪ ಭಯ ಆಗುತ್ತೆ ಕಣ್ರಿ. ನಿಜ ಭಯ ಆಗುತ್ತೆ ಕಣ್ರಿ, ಇಲ್ಲೆಲ್ಲ ಬಂದು ನೋಡ್ಬೇಕಂದ್ರೆ ತುಂಬಾ ಭಯ ಆಗುತ್ತೆ. ಬನ್ನಿ ಹೋಗ್ಬಿಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟೇ ನಂದು ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ನಾನು ನೋಡ್ತೀನಿ.